Hello everyone, welcome back to ASIS Academy. ಈ ವಿಡಿಯೋ ನಮ್ಮ ಸೀರೀಸ್ನ ಪಾರ್ಟ್ 4 ಆಗಿದೆ. This will be part 4 of the series. In the last video, part 3 ವಿಡಿಯೋದಲ್ಲಿ ನಾವು ಗ್ರೂಪ್ ಸಿ SDA ಪೇಪರ್ ಅನ್ನ ಕ್ವೆಶ್ಚನ್ ನಂಬರ್ 35 ವರೆಗೆ ನೋಡಿದ್ದೇವೆ. ಈ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ. ಲೆಟ್ಸ್ ಕಂಟಿನ್ಯೂ. In India, PCRA advises people to save fuels. The full form of PCRA refers to. ಇಲ್ಲಿ ಫುಲ್ ಫಾರ್ಮ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಫುಲ್ ಫಾರ್ಮ್ ಅಂತ ಕೇಳಿದ್ದಾರೆ. ಕೆಲವೊಂದು ಕೀವರ್ಡ್ಸ್ ಇದೆ ನೋಡಿ, ಇಲ್ಲಿ ಫ್ಯೂಯಲ್ಸ್ ಇದೆ. ಓಕೆ, ಅಡ್ವೈಸ್ ಮಾಡ್ತದೆ ಅಲ್ವಾ? ಸೊ ಇದನ್ನು ಐಡೆಂಟಿಫೈ ಮಾಡಬೇಕು. ಇವಾಗ ಇಲ್ಲಿ ವರ್ಡ್ ಪ್ಲೇ ಅಂತ ಕೊಟ್ಟಿದ್ದೀನಿ ನಾನು. ವಾಟ್ ಈಸ್ ದ ಮೀನಿಂಗ್ ಆಫ್ ವರ್ಡ್ ಪ್ಲೇ? ವರ್ಡ್ ಐಡೆಂಟಿಫೈ ಮಾಡಿ. ಆ್ಯಂಡ್ ಇನ್ ದ ಲಾಸ್ಟ್ ವಿಡಿಯೋ ಐ ಟೋಲ್ಡ್ ಯು 2 ಸ್ಟೇಟ್ಮೆಂಟ್ಸ್ ವಿಲ್ ಬಿ ಸಿಮಿಲರ್. 2 ಸ್ಟೇಟ್ಮೆಂಟ್ಸ್ ಸಿಮಿಲರ್ ಇದ್ದರೆ ಆ ಎರಡರಲ್ಲಿ ಒಂದು ಸ್ಟೇಟ್ಮೆಂಟ್ ಸರಿ ಇರುತ್ತೆ. ಓಕೆನಾ? ಇಲ್ಲಿ ನೋಡೋಣ ನಾವು. ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್, ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್, ಪವರ್ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್, ಪೆಟ್ರೋಲಿಯಂ ಕನ್ಸಂಪ್ಷನ್ ರಿಸರ್ಚ್ ಅಸೋಸಿಯೇಷನ್, ಪವರ್ ಕನ್ಸಂಪ್ಷನ್ ರಿಸರ್ಚ್ ಅಸೋಸಿಯೇಷನ್. ರಿಸರ್ಚ್ ಅಸೋಸಿಯೇಷನ್ ಅಂತ ಎಲ್ಲದರಲ್ಲೂ ಇದೆ, ಎಲ್ಲ ಆಪ್ಷನಲ್ಲೂ. ಓಕೆನಾ? ಓನ್ಲಿ ಕೀವರ್ಡ್ ದಟ್ ಈಸ್ ಚೇಂಜಿಂಗ್ ಇಸ್ ಇದರ್ ಕನ್ಸರ್ವೇಷನ್ ಆರ್ ಕನ್ಸಂಪ್ಷನ್. ಓಕೆನಾ? ಸೇವ್ ಅಂದ್ರೆ ಏನು? ಸೇವ್ ಫ್ಯೂಯಲ್ಸ್ ಅಂದ್ರೆ, ಸೇವ್ ಫ್ಯೂಯಲ್ಸ್ ಅಂದ್ರೆ ಟು ಕನ್ಸರ್ವ್ ಅಲ್ವಾ? ಕನ್ಸರ್ವೇಷನ್, ಕರೆಕ್ಟ್? ಕನ್ಸರ್ವೇಷನ್ ಸೇವ್ ಅಂದ್ರೆ. ಫೈನ್. ಇಲ್ಲಿ ಫ್ಯೂಯಲ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಪೆಟ್ರೋಲಿಯಂ ಇದೆ, ಪವರ್ ಇದೆ. ಒನ್ ಅಮಾಂಗ್ ದ ಟೂ ವಿಚ್ ಈಸ್ ಕಾಲ್ಡ್ ಅ ಫ್ಯೂಯಲ್? ಫ್ಯೂಯಲ್ ಪೆಟ್ರೋಲಿಯಂಗೆ ಹೇಳ್ತಾರೆ ಅಲ್ವಾ? ಪೆಟ್ರೋಲಿಯಂ. ಸೊ ನಿಮ್ಮ ಕ್ವಶನಲ್ಲಿ ನಿಮಗೆ ಆನ್ಸರ್ ಕೊಟ್ಟಿದ್ದಾರೆ ಆಲ್ರೆಡಿ ಗಿವನ್ ಇನ್ ದ ಕ್ವಶನ್ ಇಟ್ ಸೆಲ್ಫ್. ವಾಟ್ ಈಸ್ ದ ಆನ್ಸರ್ ಟು ದಿಸ್? ಪೆಟ್ರೋಲಿಯಂ ಫ್ಯೂಯಲ್. ಓಕೆ, ಸೇವ್ ಫ್ಯೂಯಲ್ಸ್, ಕನ್ಸರ್ವೇಷನ್, ರಿಸರ್ಚ್ ಅಸೋಸಿಯೇಷನ್. ಓಕೆ, this is the answer, first one. Okay, let's move on. The mixture which can be used to join railway tracks, ಎರಡು ರೈಲ್ವೆ ಟ್ರ್ಯಾಕ್ಸ್ ಅನ್ನ ಜಾಯಿನ್ ಮಾಡಲಿಕ್ಕೆ ಯಾವುದನ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಅಲ್ವಾ? ಅಗೇನ್ ಸೇಮ್ ಲಾಜಿಕ್ ಅಪ್ಲೈಸ್ ಹಿಯರ್. ಸೇಮ್ ಲಾಜಿಕ್. ಏನು ಲಾಜಿಕ್ ಇಲ್ಲಿ ಅಪ್ಲೈ ಆಗೋದು ಹೇಳಿ? ಎರಡು ಸ್ಟೇಟ್ಮೆಂಟ್, ಇಫ್ 2 ಸ್ಟೇಟ್ಮೆಂಟ್ಸ್ ಆರ್ ಸಿಮಿಲರ್, ಒನ್ ಅಮಂಗ್ ದಮ್ ಇಸ್ ರೈಟ್. ಇಲ್ಲಿ ನೋಡಿ ಆಪ್ಷನ್ ಅಲ್ಲಿ ಕಾಪರ್ ಆಕ್ಸೈಡ್ ಪ್ಲಸ್ ಐರನ್, ಕಾರ್ಬನ್ ಪ್ಲಸ್ ಅಲ್ಯೂಮಿನಿಯಂ, ಐರನ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಐರನ್. ಇದರಲ್ಲಿ ಯು ನಾವು ಸಿ ವಿಚ್ ಇಸ್ ದ ಸಿಮಿಲರ್. ಇದರಲ್ಲಿ ನೋಡಿ, ಇದು ಎರಡು ಸಿಮಿಲರ್ ಇದೆ ಅಲ್ವಾ? ಎರಡರಲ್ಲೂ ಐರನ್ ಆ್ಯಂಡ್ ಅಲ್ಯೂಮಿನಿಯಂ ಇದೆ. ಐರನ್ ಇದೆ, ಅಲ್ಯೂಮಿನಿಯಂ ಇದೆ, ಐರನ್ ಇದೆ, ಅಲ್ಯೂಮಿನಿಯಂ ಇದೆ. ನಾವು ಇಲ್ಲಿ 50-50 ಬಂದಾಗ ಇಲ್ಲಿ ಕನ್ಫ್ಯೂಷನ್, ಇಲ್ಲಿ ಸ್ವಲ್ಪ ನಾಲೆಜ್ ವರ್ಕ್ ಆಗುತ್ತೆ ನಿಮಗೆ. ಯು ಹ್ಯಾವ್ ಟು ಅಪ್ಲೈ ಯುವರ್ ನಾಲೆಜ್. ರೈಲ್ವೆ ಟ್ರ್ಯಾಕ್ಸಲ್ಲಿ ಯೂಶ್ವಲಿ ಏನು ಯೂಸ್ ಆಗೋದು? ಐರನ್ ಯೂಸ್ ಆಗೋದು ಅಲ್ವಾ? ರೈಲ್ವೆ ಟ್ರ್ಯಾಕ್ಸಲ್ಲಿ ಐರನ್ ಯೂಸ್ ಆಗೋದು. ಐರನ್ ಆಕ್ಸೈಡ್ ಅಂದ್ರೆ ಏನು? ಆಕ್ಸೈಡ್. ಓಕೆ, ಐರನ್ ಆಕ್ಸೈಡ್ ಅಂದ್ರೆ ರಸ್ಟ್. ಓಕೆನಾ? ರಸ್ಟ್. ಎಕ್ಸ್ಪೋಸ್ಡ್ ಟು ಏರ್. ಏರಿಗೆ ಎಕ್ಸ್ಪೋಸ್ ಆದರೆ ಅಲಾಂಗ್ ವಿತ್ ವಾಟರ್ ಅಲ್ವಾ? ರಿಯಾಕ್ಷನ್, ಅವಾಗ ಏನಾಗುತ್ತೆ? ರಸ್ಟ್ ಆಗುತ್ತೆ. ಫೈನ್. ಇನ್ನೊಂದು ನೋಟಿಸ್ ಮಾಡಿ ನೀವು, ಕ್ವಶನ್ ಪೇಪರ್ ಸೆಟರ್ ಏನು ಮಾಡಿದ್ದಾರೆ ಅಂದರೆ, ಇಲ್ಲೊಂದು ಬ್ರ್ಯಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಬ್ರ್ಯಾಕೆಟಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದರ ಅರ್ಥ ಏನಂದರೆ, ಹಿ ಹ್ಯಾಸ್ ಮೆನ್ಷನ್ಡ್ ದಿಸ್ ಟು ಮೇಕ್ ಇಟ್ ರೈಟ್. ತುಂಬ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್, ವೆರಿ ಸ್ಪೆಸಿಫಿಕ್ ಅಲ್ವಾ? ಸ್ಪೆಸಿಫಿಕ್ ಡೀಟೇಲ್ ಕೊಟ್ಟಿದ್ದಾರೆ. ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ, ಹಿ ಹ್ಯಾಸ್ ಕಾಪಿ ಪೇಸ್ಟೆಡ್ ಇಟ್. ಓಕೆನಾ? ಕಾಪಿ ಪೇಸ್ಟೆಡ್ ಇಟ್ ಫ್ರಮ್ ಸಮ್ವೇರ್ ಅಲ್ವಾ? ಸೊ ದಿಸ್ ಈಸ್ ದ ಆನ್ಸರ್ ಟು ದಿಸ್. ಗೊತ್ತಾಯ್ತಾ? ಐಲ್ ಶೋ ಯು ಸಮ್ ಮೋರ್ ಕ್ವಶನ್ಸ್. ಸೇಮ್ ಲಾಜಿಕ್ ಅಪ್ಲೈ ಮಾಡಿ ಇನ್ನೂ ಕೆಲವು ಕ್ವಶನ್ಸ್ ನೋಡ್ತೇನೆ. ಆವಾಗ ನಿಮಗೆ ಯು ವಿಲ್ ಗೆಟ್ ಬಿಲೀಫ್ ಇನ್ ದಿಸ್ ಸಿಸ್ಟಮ್. ಓಕೆನಾ? ನಿಮಗೆ ಈ ಸಿಸ್ಟಮಲ್ಲಿ ಬಿಲೀಫ್ ಬರುತ್ತೆ. ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್. National Handloom Day is observed on August 7th. It is in commemoration of launch of which movement ಅಂತ ಕೇಳಿದ್ದಾರೆ. ಓಕೆನಾ? ಇದು ಅಷ್ಟೊಂದು ಕಷ್ಟ ಕ್ವಶನ್ ಅಲ್ಲ, ಆದ್ರೂ ಇಫ್ ಯು ಆರ್ ನಾಟ್ ರಿಮೆಂಬರಿಂಗ್ ಇಟ್, ಇದಕ್ಕೆ ಲಾಜಿಕ್ ಇದೆ. ಏನು? ಕೀವರ್ಡ್ ಅಗೇನ್ ಹ್ಯಾಂಡ್ಲೂಮ್ ಅಂತ ಕೊಟ್ಟಿದ್ದಾರೆ. ಹ್ಯಾಂಡ್ಲೂಮ್ ಅಲ್ವಾ? ಕೈಯಿಂದ ಮಾಡೋದು ಅಲ್ವಾ? ಕೈಯಿಂದ, ಕೈ ಯೂಸ್ ಮಾಡಿ ಯು ಮೇಕಿಂಗ್ ಯುವರ್ ಓನ್ ಕ್ಲೋತ್ಸ್, ಮೇಕಿಂಗ್ ಯುವರ್ ಓನ್ ಕ್ಲೋತ್ಸ್. ಓಕೆ, ಫೈನ್. ಇದೆಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಓಕೆ, August 8ಗೆ ಸೆಲೆಬ್ರೇಟ್ ಮಾಡ್ತೇವೆ ನಾವು. ದಿಸ್ ಇಸ್ August 7 ಅಲ್ವಾ? ಇದು ಹೋಯ್ತು. ಫೈನ್. ನಥಿಂಗ್ ಟು ಡೂ ವಿತ್ ಹ್ಯಾಂಡ್ಲೂಮ್ಸ್. ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳೋದು 1942 ಸ್ವಾತಂತ್ರ್ಯ
ಇಸವಿಗೆ ಹತ್ರ ಹತ್ರ ಇರೋ ಇಸವಿ ಅಲ್ವಾ 1942. ಫೈನ್. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಇದು ಯಾವುದು? ನಮ್ಮ ಸಾಲ್ಟ್ಗೆ ಫೇಮಸ್, ಸಾಲ್ಟ್ ಸತ್ಯಾಗ್ರಹ ಅಲ್ವಾ, ಸಾಲ್ಟ್ ಸತ್ಯಾಗ್ರಹ. ಫೈನ್. ನಾನ್ ಕೋಆಪರೇಷನ್ ಮೂವ್ಮೆಂಟ್. ಓಕೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ವದೇಶಿ ಮೂವ್ಮೆಂಟ್. ನಾನು ಹೇಳಿದೆಲ್ಲೋ ಯುವರ್ ಓನ್ ಕ್ಲೋತ್ಸ್, ಹ್ಯಾಂಡ್ಲೂಮ್, ಖಾದಿ ಬಟ್ಟೆ ಅಲ್ವಾ, ಖಾದಿ ಬಟ್ಟೆ. ಫೈನ್, ಖಾದಿ ಬಟ್ಟೆ. ಸೊ ಸ್ವದೇಶಿ, ಸ್ವದೇಶಿ ಅಂದರೆ ನಮ್ದಾದೆ, ಅವರ್ ಓನ್. ಓಕೆ, ಅವರ್ ಓನ್ ಐಟಮ್ಸ್, ಗಿವಿಂಗ್ ಫೋಕಸ್ ಟು ಈ ಹೋಮ್ ಗ್ರೋನ್ ಅಲ್ವಾ, ಖುದ್ ನಾವಾಗಿ ಪ್ರೊಡಕ್ಷನ್ ಮಾಡೋದು. ಫೈನ್. ಸೊ ದಿಸ್ ಈಸ್ ಕನೆಕ್ಟೆಡ್ ಟು ಸ್ವದೇಶಿ ಮೂವ್ಮೆಂಟ್. ಫೈನ್, ಗಾಟ್ ಮೈ ಪಾಯಿಂಟ್? ಓಕೆ, ಲೆಟ್ಸ್ ಮೂವ್ ಆನ್. ಇಲ್ಲಿ ಮೆಂಟಲ್ ಅಬಿಲಿಟಿ ಕ್ವೆಶನ್ಸ್ ಇದೆ, ಇದನ್ನು ಸ್ಕಿಪ್ ಮಾಡೋಣ ನಾವು. ವಿ ವಿಲ್ ಗೋ ಟು ಜನರಲ್ GK ಕ್ವೆಶನ್ಸ್. ಓಕೆ, ಎಕ್ಸ್ಪಾಂಡ್ KTCP. ಅಗೇನ್ ಎರಡು ಆಪ್ಷನ್. ಇಫ್ ಟೂ ಆಪ್ಷನ್ಸ್ ಆರ್ ಸಿಮಿಲರ್, ಆನ್ಸರ್ ಇಸ್ ಒನ್ ಅಮಾಂಗ್ ದೆಮ್. ಟೂ ಸಿಮಿಲರ್ ಆಪ್ಷನ್ಸ್ ಅನ್ನು ಐಡೆಂಟಿಫೈ ಮಾಡಿ. ಯಾವ್ದಿದೆ ನೋಡೋಣ ಇಲ್ಲಿ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಕಂಟ್ರೋಲ್ಡ್ ಪ್ಲ್ಯಾನ್. ಓಕೆ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡಬೇಕು ನೀವು. ಕೆಲವೊಂದು ನಾನ್ ಸೆನ್ಸೇ ಮಾಡೋದಿಲ್ಲ, ಕೆಲವೊಂದು ಆಪ್ಷನ್ಸ್ ನಾನ್ ಸೆನ್ಸ್ ಇರುತ್ತೆ, ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ಇಷ್ಟಾದರೂ ನಿಮಗೆ ಕಾಮನ್ ಸೆನ್ಸ್ ಇರಬೇಕಲ್ವಾ, ವಿಚ್ ಇಸ್ ನಾನ್ ಸೆನ್ಸ್ ಅಂತ ಹೇಳಿ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಕಂಟ್ರೋಲ್ಡ್ ಪ್ಲ್ಯಾನ್ ಏನಿದ್ರ ಅರ್ಥ? ಓಕೆ, ಸೌಂಡ್ಸ್ ವೆರಿ ಇಲ್ಲಾಜಿಕಲ್. ಓಕೆ, ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್. ಓಕೆ, ಮೇ ಬಿ ಕರ್ನಾಟಕ ಟೌನ್ ಕಂಟ್ರೋಲಿಂಗ್ ಪ್ಲ್ಯಾನ್. ಇಲ್ಲಿ ನೋಡಿ, ಎರಡರಲ್ಲೂ ಟೌನ್ ಇದೆ, ಇದರಲ್ಲೂ ಟೌನ್ ಇದೆ, ಇದರಲ್ಲೂ ಪ್ಲ್ಯಾನಿಂಗ್ ಇದೆ, ಇದರಲ್ಲೂ ಪ್ಲ್ಯಾನ್ ಇದೆ. ಓಕೆನಾ? ಸೊ ದೀಸ್ ಟೂ ಆರ್ ದ ಸಿಮಿಲರ್ ಆಪ್ಷನ್ಸ್ 2 and 3. ಫೋರ್ತ್ ಆಪ್ಷನ್ ನೋಡಿ, ಕರ್ನಾಟಕ ಟ್ರಾನ್ಸ್ಪೋರ್ಟ್ ಕಂಟ್ರೋಲ್ ಪ್ಲ್ಯಾನ್. ಇದೊಂದು ಬೇರೆನೇ ಆಪ್ಷನ್. ಆಪ್ಷನ್ 1 and option 4 ಆರ್ ನಾಟ್ ರಿಲೇಟೆಡ್, ದೇ ಆರ್ ನಾಟ್ ಸಿಮಿಲರ್. ಓಕೆ, 2 and 3 ಆರ್ ಸಿಮಿಲರ್, ಎರಡು ಸಿಮಿಲರ್ ಆಪ್ಷನ್ಸ್ ಇದೆ ಅಲ್ವಾ. ಕರ್ನಾಟಕ ಟೌನ್ ಕಂಟ್ರೋಲಿಂಗ್ ಪ್ಲ್ಯಾನ್, ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್. ವಿಚ್ ಸೌಂಡ್ಸ್ ಮೋರ್ ಲಾಜಿಕಲ್? ಓಕೆ, ವಿಚ್ ಸೌಂಡ್ಸ್ ಮೋರ್ ಲಾಜಿಕಲ್? ಆಬ್ವಿಯಸ್ಲಿ ಇಟ್ ಈಸ್ 2 ಅಲ್ವಾ. 2 is more logical. ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಅಲ್ವಾ, ಟೌನ್ ಆ್ಯಂಡ್ ಕಂಟ್ರಿ ಒಟ್ಟೊಟ್ಟಿಗಿದೆ. ಟೌನ್ ಕಂಟ್ರೋಲಿಂಗ್ ಪ್ಲ್ಯಾನ್ ಅಂತ ಮಾಡ್ತಾರೆ ಯಾರಾದರೂ? ಟೌನನ್ನು ಕಂಟ್ರೋಲ್ ಮಾಡೋದು, ಕಂಟ್ರೋಲಿಂಗ್ ಪ್ಲ್ಯಾನ್ ಅಂತ ಮಾಡೋದಿಲ್ಲ, ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಅಂತ ಮಾಡ್ತಾರೆ. ಸೊ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್. ಇಲ್ಲಿ ನೋಡಿ, ಈ ಥರ ಕ್ವೆಶನ್ಸ್ಗಳಿಗೆ ಏನು ಮಾಡಬೇಕಂದ್ರೆ ಕಾಂಪ್ರಹೆನ್ಸಿವ್ ಅಲ್ವಾ, ಕಾಂಪ್ರಹೆನ್ಸಿವ್ ಆರ್ ಓವರಾಲ್ ಅಲ್ವಾ, ಆರ್ ಓವರ್ ಆರ್ಚಿಂಗ್ ಆರ್ ಇನ್ಕ್ಲೂಸಿವ್. ಓಕೆ, ಯಾವುದೆಲ್ಲ ಆಪ್ಷನಲ್ಲಿ ಇನ್ಕ್ಲೂಸಿವ್ ಇದೆ ಆ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಬೇಕು. ಯೂಶ್ವಲಿ ಆ ಆಪ್ಷನನ್ನು ಯಾಕೆ ಕೊಟ್ಟಿರ್ತಾರೆ ಅಂದರೆ, ಎಲ್ಲ ಇನ್ಕ್ಲೂಡ್ ಮಾಡಿ ಯಾಕೆ ಕೊಟ್ಟಿರ್ತಾರೆ ಅಂದರೆ, ದಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೂ ಇಸ್ ದ ಚೇರ್ಪರ್ಸನ್ ಆಫ್ ತಾಲೂಕ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿ. ಓಕೆ, ತಾಲೂಕ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಇಲ್ಲಿ ನೋಡಿ, ಸಮಥಿಂಗ್ ಲೈಕ್ ದಿಸ್ ಅಲ್ವಾ, ಈ ಥರ ಕೇಳ್ತಾ ಇದೆ, ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅಲ್ವಾ. ಸೊ ಅದೇ ಥರ ಕೇಳ್ತಾ ಇದೆ ಇದು ಕೂಡ, ತಾಲೂಕ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿ. ಓಕೆ, ಅಧ್ಯಕ್ಷ ಆಫ್ ತಾಲೂಕ್ ಪಂಚಾಯತ್, ಮೇ ಬಿ ಡಿಸೈಡ್ ಮಾಡಿಲ್ಲ ನಾನು, ಮೇ ಬಿ. ಅಧ್ಯಕ್ಷ ಆಫ್ ಜಿಲ್ಲಾ ಪಂಚಾಯತ್. ತಾಲೂಕ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿಗೆ ಅಧ್ಯಕ್ಷ ಆಫ್ ಜಿಲ್ಲಾ ಪಂಚಾಯತ್ ಯಾಕಿರ್ತಾರೆ? ಓಕೆ, ಈ ಶುಡ್ ಬಿ ಇನ್ ಜಿಲ್ಲಾ ಪಂಚಾಯತ್ ಪ್ಲಾನಿಂಗ್ ಅಲ್ವಾ. ಇಫ್ ಹಿ ಈಸ್ ಟು ಬಿ ದೇರ್, ಹಿಸ್ ವರ್ಕ್ ಇಸ್ ಇನ್ ಜಿಲ್ಲಾ ಪಂಚಾಯತ್. ಓಕೆ, ಸೊ ದಿಸ್ ಕಟ್ ಮಾಡಿ ನೀವು. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ರಿಪ್ರೆಸೆಂಟಿಂಗ್ ಮೇಜರ್ ಪಾರ್ಟ್ಸ್ ಆಫ್ ದ ತಾಲೂಕ್. ಇಲ್ಲಿ ನೋಡಿ, ಇಲ್ಲಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇಟ್ಟು ಅಲ್ಲೇ ಸ್ಟಾಪ್ ಮಾಡ್ಬೋದಿತ್ತಲ್ವಾ. ಆಪ್ಷನ್ ಕೂಡ ವೆಂಡೆಡ್ ದೇರ್, ಬಟ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ವೆರಿ ಸ್ಪೆಸಿಫಿಕ್. ನಾನು ಹೇಳಿದೆ ವೆರಿ ಸ್ಪೆಸಿಫಿಕ್ ಅಲ್ವಾ, ವೆರಿ ಸ್ಪೆಸಿಫಿಕ್. ಇದೆಲ್ಲಾದರೂ ಮೆನ್ಷನ್ ಆಗಿದೆ. ಓಕೆ, ಎಲ್ಲಾದರೂ ಮೆನ್ಷನ್ ಆಗಿದೆ, ಅದನ್ನು ಕಾಪಿ ಪೇಸ್ಟ್ ಮಾಡಿದ್ದಾರೆ ಇಲ್ಲಿ. ಓಕೆ, ರೆಪ್ರೆಸೆಂಟಿಂಗ್ ಮೇಜರ್ ಪಾರ್ಟ್ಸ್ ಆಫ್ ದ ತಾಲೂಕ್, ಎಲ್ಲೂ ಎಕ್ಸ್ಟ್ರೀಮ್ ಇಲ್ಲ, ನೋ ಎಕ್ಸ್ಟ್ರೀಮ್. ಓಕೆ, ಮೇಜರ್ ಪಾರ್ಟ್ಸ್ ಮೇಕ್ ಸೆನ್ಸ್ ಅಲ್ವಾ, ಮತ್ತು ನನ್ ಆಫ್ ದ ಅಬವ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ಕ್ಲೂಸಿವ್ ಆಪ್ಷನ್ ಯಾವ್ದಿರೋದು? ಥರ್ಡ್ ಆಪ್ಷನ್ ಇರೋದು ಇನ್ಕ್ಲೂಸಿವ್ ಆಪ್ಷನ್. MLA ರಿಪ್ರೆಸೆಂಟಿಂಗ್ ಮೇಜರ್ ಪಾರ್ಟ್ಸ್ ಆಫ್ ದ ತಾಲೂಕ್ ಅಂತ ಕೊಟ್ಟಿರೋದು. ಓಕೆ, ಯೂಶ್ವಲಿ ನನ್ ಆಫ್ ದ ಅಬವ್ ಆಪ್ಷನಲ್ಲಿ ಇದ್ದಾಗ ಇಟ್ ಈಸ್ ನಾಟ್ ದಿ ಆನ್ಸರ್. ಓಕೆ, ನನ್ ಆಫ್ ದ ಅಬವ್ ಯೂಶ್ವಲಿ ಇಸ್ ನಾಟ್ ದಿ ಆನ್ಸರ್. ವೆರಿ ರೇರ್ಲಿ, 10ರಲ್ಲಿ ಒಂದು 2 ಸಲ ಮಾತ್ರ ನನ್ ಆಫ್ ದಿ ಅಬವ್ ಇರ್ಬೋದು. ವೆರಿ ರೇರ್ ಕೇಸ್. ಓಕೆ, ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್, ಸೇಮ್ ಲಾಜಿಕ್ ಅಪ್ಲೈ ಮಾಡಿ ನೆಕ್ಸ್ಟ್ ಕ್ವಶನ್ಗೂ. ಗ್ರಾಮ್ ಸಭಾ, ಇಲ್ಲಿ ಡೆಫಿನೇಷನ್ ಕೇಳಿದ್ದಾರೆ ಅಲ್ವಾ, ಡೆಫಿನೇಷನ್ ಕೇಳಿದ್ದಾರೆ.
ದ ಬಾಡಿ ಕನ್ಸಿಸ್ಟಿಂಗ್ ಆಫ್ ಆಲ್ ಪೀಪಲ್ ಆಫ್ ವಿಲೇಜ್. ಆಲ್ ಪೀಪಲ್ ಅಂದರೆ ಮಗುವಿಂದ ಹಿಡಿದು ವೃದ್ಧ ತನಕ. ಓಕೆ, ಆಲ್ ಪೀಪಲ್. ಏನು ಕ್ವಾಲಿಫಿಕೇಶನ್ ಬಾರ್ ಇಲ್ಲ, ಏನು ಏಜ್ ಬಾರ್ ಇಲ್ಲ. ಹೀಗಾಗುತ್ತಾ ಗ್ರಾಮ ಸಭಾದಲ್ಲಿ ಮಕ್ಕಳು ಹೋಗ್ಬೋದಾ? ಕ್ಯಾನ್ ಚಿಲ್ಡ್ರನ್ ಬಿ ಪಾರ್ಟ್ ಆಫ್ ಗ್ರಾಮ ಸಭಾ? ದಿಸ್ ಇಸ್ ಎಕ್ಸ್ಟ್ರೀಮ್ ಅಲ್ವಾ? ಬ್ಯಾಲೆನ್ಸ್ ಇಲ್ಲ ಇದಕ್ಕೆ, ಈ ಸ್ಟೇಟ್ಮೆಂಟ್ಗೆ ಎಕ್ಸ್ಟ್ರೀಮ್ ಹೋಯ್ತು ಇದು. ಫೈನ್. ದ ಬಾಡಿ, ಇದು ಕಟ್ ಆಯ್ತು. ಇದು ಕಟ್ ಆದ್ರೆ ಆಲ್ ಆಫ್ ದ ಅಬೌವ್ ಕಟ್ ಆಯ್ತಲ್ವಾ? ಎರಡು ಆಪ್ಷನ್ ಇಲ್ಲೇ ಹೋಯ್ತು ನಿಮ್ದು. ಓಕೆ, ಈ ಎರಡು ಆಪ್ಷನ್ ಮಧ್ಯದಲ್ಲಿ ನಿಮಗೆ ಡಿಸೈಡ್ ಮಾಡ್ಲಿಕ್ಕೆ ಇರೋದು ಯಾವುದು ಲಾಜಿಕಲ್ ಇದೆ ಅಂತ ನೋಡಿ. ವಿಚ್ ಒನ್ ಈಸ್ ಲಾಜಿಕಲ್, ವಿಚ್ ಒನ್ ಈಸ್ ಇನ್ಕ್ಲೂಸಿವ್, ಓಕೆ, ವಿಚ್ ಒನ್ ಮೇಕ್ಸ್ ಸೆನ್ಸ್. ಓಕೆ, ವಿಚ್ ಒನ್ ಮೇಕ್ಸ್ ಸೆನ್ಸ್. ಓಕೆ, ಫೈನ್. ನಾನ್ ಸೆನ್ಸ್ ಇದ್ದಿದ್ದನ್ನು ಡಿಸ್ಕಾರ್ಡ್ ಮಾಡಬೇಕು. ಫೈನ್. ದ ಬಾಡಿ ಕನ್ಸಿಸ್ಟಿಂಗ್ ಆಫ್ ಪರ್ಸನ್ಸ್, ರಿಜಿಸ್ಟರ್ಡ್ ಆಸ್ ವೋಟರ್ಸ್ ಅಂದರೆ 18+. ಓಕೆ, ರಿಜಿಸ್ಟರ್ಡ್ ಆಸ್ ವೋಟರ್ಸ್ ಇನ್ ದ ಇಲೆಕ್ಟ್ರಲ್ ರೋಲ್ಸ್ ರಿಲೇಟಿಂಗ್ ಟು ಅ ವಿಲೇಜ್. ಒಂದು ವಿಲೇಜ್. ಓಕೆ, ಟು ಅ ವಿಲೇಜ್ ಕಂಪ್ರೈಸ್ಡ್ ವಿದಿನ್ ದ ಏರಿಯಾ ಆಫ್ ಗ್ರಾಮ ಪಂಚಾಯತ್ ಅಟ್ ದ ವಿಲೇಜ್. ಓಕೆ, ಗ್ರಾಮ ಪಂಚಾಯತ್ ಏರಿಯಾ ಒಳಗಡೆನೆ ಇರಬೇಕು ಆ ವಿಲೇಜ್. ಫೈನ್. ದೆನ್ ದ ಬಾಡಿ ಕನ್ಸಿಸ್ಟಿಂಗ್ ಆಫ್ ಪರ್ಸನ್ಸ್ ಆಫ್ ಹ್ಯಾಬಿಟೇಷನ್ಸ್ ರಿಜಿಸ್ಟರ್ಡ್ ಆಸ್ ವೋಟರ್ಸ್ ಇನ್ ದ ಇಲೆಕ್ಟ್ರಲ್ ರೋಲ್ಸ್ ರಿಲೇಟಿಂಗ್ ಟು ಅ ವಿಲೇಜ್. ಓಕೆನಾ? ಫೈನ್. ಇಲ್ಲಿ ವಿದಿನ್ ದ ಗ್ರಾಮ ಪಂಚಾಯತ್ ಏರಿಯಾ ಅಂತ ಇಲ್ಲ ಅಲ್ವಾ? ವಿದಿನ್ ದ ಗ್ರಾಮ ಪಂಚಾಯತ್ ಏರಿಯಾ ಇರಬೇಕು. ಓಕೆ, ಕನ್ಸಿಸ್ಟಿಂಗ್ ಆಫ್ ಪರ್ಸನ್ಸ್ ರಿಜಿಸ್ಟರ್ಡ್ ಆಸ್ ವೋಟರ್ಸ್ ಇನ್ ದ ಇಲೆಕ್ಟರಲ್ ರೋಲ್ಸ್ ರಿಲೇಟಿಂಗ್ ಟು ಅ ವಿಲೇಜ್ ಕಂಪ್ರೈಸ್ಡ್ ವಿದಿನ್ ದ ಏರಿಯಾ ಆಫ್ ಗ್ರಾಮ ಪಂಚಾಯತ್. ಇದು ತುಂಬಾ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ ಅಲ್ವಾ? ವೆರಿ ಸ್ಪೆಸಿಫಿಕ್. ಸೊ ಹೈಲಿ ಲೈಕ್ಲಿ ದಟ್ ದಿಸ್ ಇಸ್ ದ ಆನ್ಸರ್. ಓಕೆ, ಫೈನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. At what time is a gram panchayat member required to submit a declaration of assets and liabilities ಅಂತ ಕೊಟ್ಟಿದ್ದಾರೆ. ಓನ್ಲಿ ಆಫ್ಟರ್ ಕಂಪ್ಲೀಟಿಂಗ್ ದ ಟರ್ಮ್ ಅಲ್ವಾ? ಯಾಕೆ? ವಾಟ್ ಈಸ್ ದಿಸ್? ಡಸಂಟ್ ಮೇಕ್ ಸೆನ್ಸ್. ಡಸಂಟ್ ಮೇಕ್ ಸೆನ್ಸ್ ಎಟ್ ಆಲ್ ಅಲ್ವಾ? ಇಲ್ಲಾಜಿಕಲ್. ನಾನು ಫಾರ್ ಎಕ್ಸಾಂಪಲ್ ಇವಾಗ ನಾನು ಫೈಲ್ ಮಾಡ್ಲಿಕ್ಕೆ ಹೋಗ್ತೇನೆ. ಓಕೆ, ಐ ವಾಂಟ್ ಟು ಕಂಟೆಸ್ಟ್ ಇಲೆಕ್ಷನ್ಸ್. ಆವಾಗ ನಾನು ತೋರಿಸ್ಬೇಕಲ್ವಾ ನನ್ನ ಆ್ಯಸೆಟ್ಸ್ ಎಲ್ಲ, ಇಲ್ಲಾಂದರೆ ಲಯಬಿಲಿಟೀಸ್. ನನ್ನ ಆ್ಯಸೆಟ್ಸ್ ಏನು, ಲಯಬಿಲಿಟೀಸ್ ಏನು. ನನ್ನ ಟರ್ಮ್ ಎಲ್ಲ ಮುಗ್ದಾಯ್ತು, ನಾನು 5 ವರ್ಷ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಆಯಿತು. ಇನ್ನು ಯಾಕೆ ಲಾಸ್ಟ್ಗೆ ತೋರಿಸ್ಬೇಕು? ಓನ್ಲಿ ಆಫ್ಟರ್ ಕಂಪ್ಲೀಟಿಂಗ್ ದ ಟರ್ಮ್. ಓಕೆ, ಸೊ ದಿಸ್ ಇಸ್ ರಾಂಗ್. ಫೈನ್. ಓನ್ಲಿ ವೆನ್ ಆಸ್ಕ್ಡ್ ಬೈ ದ ಪಬ್ಲಿಕ್. ಓಕೆ, ಓನ್ಲಿ ವೆನ್ ಆಸ್ಕ್ಡ್ ಬೈ ದ ಪಬ್ಲಿಕ್. ಈ ಥರ ಇದೆಯಾ ಎಲ್ಲಾದರೂ ಪ್ರೊವಿಷನ್ ಕೇಳಿದ್ರೆ ಪಬ್ಲಿಕ್ ಅವರು ಆ್ಯಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೇಳಿದಾಗ ಮಾತ್ರ ತೋರಿಸ್ಲಿಕ್ಕೆ ಅಂತ, ಆ ಥರ ಏನಾದರೂ ಇದೆಯಾ? ಸೊ ದಿಸ್ ಈಸ್ ನಾಟ್ ಸಮಥಿಂಗ್ ಏನು ಹೇಳೋ ಲೀಗಲ್ ಅಲ್ವಾ? ಓಕೆ, ಅಥಾರಿಟೀಸ್ ಕೇಳಬೇಕು, ಅಥಾರಿಟೀಸ್. ಓಕೆ, ಕೇಳೋ ಅಥಾರಿಟೀಸ್ ಇರ್ತಾರೆ. ಫೈನ್. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಎಟ್ ದ ಟೈಮ್ ಪ್ರಿಸ್ಕ್ರೈಬ್ಡ್ ಬೈ ಲಾ. ನೋಡಿ, ನಾನು ಹೇಳಿದೆ ಲಾ ಅಲ್ಲಿ ಬರ್ದಿರಬೇಕು. ಎಟ್ ದ ಟೈಮ್ ಪ್ರಿಸ್ಕ್ರೈಬ್ ಬೈ ಲಾ, ಯೂಶುವಲಿ ಎಟ್ ದ ಟೈಮ್ ಆಫ್ ಇಲೆಕ್ಷನ್ ಆ್ಯಂಡ್ ಪೀರಿಯಾಡಿಕಲಿ ದೇರ್ ಆಫ್ಟರ್. ಇದು ನೋಡಿ, ಇದು ದೆಮ್ಸೆಲ್ಸ್ ಕ್ವಶನ್ ಪೇಪರ್ ಸೆಟ್ಟರ್ಸ್ ಏನು ಮಾಡಿದ್ದಾರೆ, ಇವರು ಕ್ರಿಯೇಟ್ ಮಾಡಿರೋ ಆಪ್ಷನ್ ಅಲ್ಲ ಇದು. ಇದು ಅವರು ಕ್ರಿಯೇಟ್ ಮಾಡಿರೋ ಆಪ್ಷನ್ಸ್. ನಿಮ್ಗೆ ನೋಡುವಾಗಲೇ ಗೊತ್ತಾಗ್ತದೆ ಅಲ್ವಾ? ಅವರು ಇದನ್ನ ತಪ್ಪು ಹೇಗೆ ಮಾಡೋದು, ಫಸ್ಟ್ ಆಪ್ಷನ್ ಅನ್ನು ತಪ್ಪು ಹೇಗೆ ಮಾಡೋದು, ಸೆಕೆಂಡ್ ಆಪ್ಷನ್ ಅನ್ನು ತಪ್ಪು ಹೇಗೆ ಮಾಡೋದು, ಇದನ್ನ ಅವರು ಥಿಂಕ್ ಮಾಡಿ ಈ ಆಪ್ಷನ್ ಅನ್ನು ಮಾಡಿದ್ದಾರೆ. ಥರ್ಡ್ ಆಪ್ಷನ್ ಅನ್ನು ಹಾಗೆ ಮಾಡಿರೋದಲ್ಲ. ಥರ್ಡ್ ಆಪ್ಷನ್ ಅನ್ನು ಅವರು ಲಾ ಅಲ್ಲಿ ಇದ್ದಿದ್ದನ್ನ ಕಾಪಿ ಪೇಸ್ಟ್ ಮಾಡಿರೋದು. ಎಟ್ ದ ಟೈಮ್ ಪ್ರಿಸ್ಕ್ರೈಬ್ ಬೈ ಲಾ, ಯೂಶುವಲಿ ಎಟ್ ದ ಟೈಮ್ ಆಫ್ ಇಲೆಕ್ಷನ್. ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಕ್ಟ್ಸ್ ಇದೆ ಅಲ್ವಾ? ಗ್ರಾಮ ಪಂಚಾಯತ್ ಆಕ್ಟ್, ಅದರಲ್ಲಿ ರೂಲ್ಸ್ ಇರ್ತದೆ. ಓಕೆ, ರೂಲ್ಸ್ ಇರ್ತದೆ, ಅದರಲ್ಲಿ ಬರ್ದಿರುತ್ತೆ, ಅದನ್ನ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಹಾಕಿದ್ದಾರೆ. ಓಕೆ, ನನ್ ಆಫ್ ದ ಅಬೌವ್ ಐ ಟೋಲ್ಡ್ ಯು, ವೆರಿ ರೇರ್ ಕೇಸಸ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಫೈನ್. ಕೆಲವರು ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಾರೆ. ನೋಡೋಣ, ಕನ್ನಡದಲ್ಲಿ ನೋಡೋಣ ಅಲ್ವಾ? ಗ್ರಾಮ ಪಂಚಾಯತ್ನ ಸದಸ್ಯರು ಹೋಗೋಕ್ಕಿಂತ ಮುಂಚೆ, ಬಿಫೋರ್ ಮೂವಿಂಗ್ ಫಾರ್ವರ್ಡ್, ವಿಡಿಯೋನ ಲೈಕ್ ಮಾಡಬೇಕು. ಓಕೆ, ಇಟ್ಸ್ ಎ ರಿಕ್ವೆಸ್ಟ್, ಬಿಕಾಸ್ ದ ಮೋರ್ ಲೈಕ್ಸ್ ವಿ ಗೆಟ್, ದ ಮೋರ್ ಐ ಆಮ್ ಮೋಟಿವೇಟೆಡ್ ಟು ಅಪ್ಲೋಡ್ ವಿಡಿಯೋಸ್. ಓಕೆ, ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ವಿಡಿಯೋನ. ಫೈನ್. ದೆನ್ ಹೈಪ್ ಅಂತ ಆಪ್ಷನ್ ಇದೆ ವಿಡಿಯೋದಲ್ಲಿ, ಇಲ್ಲಿ 3 ಡಾಟ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ಕೆಳಗಡೆ ಹೈಪ್ ಅಂತ ಬರುತ್ತೆ. ಸೊ ಹೈಪ್ ಮಾಡಿ. ಫೈನ್. ದೆನ್ ಕಮೆಂಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡಬೇಕು. ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, ನಾನು ಹೇಳಿದ್ದೇನೆ 5 ಸೆಕೆಂಡ್ಸ್ ಪಾಸ್ ಮಾಡಿ ನೀವೇ ಡಿಸೈಡ್ ಮಾಡಿ. ಓಕೆ, ದೆನ್ ಬಿ ಆಕ್ಟಿವ್ ಇನ್ ದ ಕಮೆಂಟ್ ಸೆಕ್ಷನ್. ಫೈನ್. ಓಕೆ, ಶೇರ್ ಮಾಡಬೇಕು. ಓಕೆನಾ? ಆದಷ್ಟು ಶೇರ್ ಮಾಡಿ, ತುಂಬ ಜನರಿಗೆ ಇದು ತಲುಪಲಿ. ಕೆಲವೊಂದು ಜನ ಪ್ರಿಪ್ರೇಷನಲ್ಲಿ ಸೈಕಲಲ್ಲೇ ಇರ್ತಾರೆ ಅಲ್ವಾ? ಗೆಟ್ ಸ್ಟಕ್ ಇನ್ ದ ಸೈಕಲ್. 3 ವರ್ಷ, 4 ವರ್ಷ, 5 ವರ್ಷ ಕ್ಲಿಯರ್ ಆಗ್ತಾ ಇಲ್ಲ ಎಕ್ಸಾಮ್. ಮೇ ಬಿ ದಿಸ್ ಇಸ್ ದ ರೀಸನ್. ಓಕೆ,
ಸೊ ಶೇರ್ ಇಟ್ ಟು ದೆಮ್. ಫೈನ್. ಮೋರ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, 30% ಜನ ನೋಡೋರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾ ಇರೋದು. ಸೊ 10 ಜನ ನೋಡಿದರೆ 3 ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಸೊ ದಿಸ್ ವಿಲ್ ಆ್ಯಕ್ಟ್ ಲೈಕ್ ಅ ಮೋಟಿವೇಶನ್. ಐ ಆಮ್ ನಾಟ್ ಗೋಯಿಂಗ್ ಟು ಮೇಕ್ ದಿಸ್ ಅ ಪೇಯ್ಡ್ ಇನಿಷಿಯೇಟಿವ್. ಇದು ಪೇಯ್ಡ್ ಇನಿಷಿಯೇಟಿವ್ ಆಗೋದಿಲ್ಲ. ಓಕೆ, ದಿಸ್ ವಿಲ್ ನಾಟ್ ಬಿ ಎ ಪೇಯ್ಡ್ ಇನಿಷಿಯೇಟಿವ್, ದಿಸ್ ಇಸ್ ಅ ಫ್ರೀ ಇನಿಷಿಯೇಟಿವ್. ಓಕೆ, ನಮಗೆ ಮೋಟಿವೇಶನ್ ಯಾವುದ್ರಲ್ಲಿ ಬರೋದು? ನೀವು ಲೈಕ್ ಮಾಡಿದರೆ, ಹೈಪ್ ಮಾಡಿದರೆ, ಕಾಮೆಂಟ್ ಮಾಡಿದರೆ. ಓಕೆನಾ? ಓಕೆ, ಲೆಟ್ಸ್ ಮೂವ್ ಆನ್ ವಿದೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್. ಫೈನ್. ಓಕೆ, ಗ್ರಾಮ ಪಂಚಾಯತ್ನ ಸದಸ್ಯರು ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆಯನ್ನು ಯಾವ ಸಮಯದಲ್ಲಿ ಸಲ್ಲಿಸಬೇಕು? ಇದೆಲ್ಲಾದ್ರೂ ಲಾ ಅಲ್ಲಿ ಬರ್ದಿರ್ಬೇಕಲ್ವಾ? ಎಲ್ಲಾದ್ರೂ ಲಾ ಅಲ್ಲಿ ಬರ್ದಿರ್ಬೇಕು ಯಾವ ಸಮಯದಲ್ಲಿ ಸಲ್ಲಿಸಬೇಕು ಅಂತ ಹೇಳಿ. ಫೈನ್. ಅವಧಿ ಪೂರ್ಣಗೊಂಡ ನಂತರ ಮಾತ್ರ. ನೋಡಿ, ನಂತರ ಅಂತ ಇಟ್ಟಿದ್ದಾರೆ, ಮತ್ತೆ ಮಾತ್ರ ಅಂತಾನು ಆಡ್ ಮಾಡಿದ್ದಾರೆ. ಯಾಕೆ? ಡಬಲ್ ರಾಂಗ್ ಆಗಲಿ ಅಂತ. ಓಕೆ, ಡಬಲ್ ರಾಂಗ್ ಆಗಬೇಕು, ಅದಕ್ಕೆ ಎಕ್ಸ್ಟ್ರಾ ವರ್ಡ್ ಕೂಡ ಹಾಕಿದ್ದಾರೆ, ಮಾತ್ರ. ಸಾರ್ವಜನಿಕರು ಕೇಳಿದಾಗ ಮಾತ್ರ. ಓಕೆ, ಅಗೇನ್ ರಾಂಗ್. ಕಾನೂನಿನಲ್ಲಿ, ನಾನು ಹೇಳಿದೆ ಲಾ ಅಲ್ಲಿ ಇರಬೇಕೆಲ್ಲಾದ್ರೂ. ಕಾನೂನಿನಲ್ಲಿ ನಿಗದಿಪಡಿಸಿದ ಸಮಯದಲ್ಲಿ, ಸಾಮಾನ್ಯವಾಗಿ ಚುನಾವಣೆ ಸಮಯದಲ್ಲಿ ಮತ್ತು ನಂತರ ನಿಗದಿತ ಅವಧಿಗಳಲ್ಲಿ. ಫೈನ್. ಮೇಲಿನ ಯಾವುದೂ ಅಲ್ಲ. ದಿಸ್ ಇಸ್ ರಾಂಗ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಫೈನ್. ಇಲ್ಲಿ ನೋಡಿ, ಗ್ರಾಮ ಸಭೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ: ಹಳ್ಳಿಯ ಎಲ್ಲ ಜನರನ್ನು ಒಳಗೊಂಡಿರುವ ಮಂಡಳಿ. ದಿಸ್ ಇಸ್ ರಾಂಗ್. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳನ್ನು ಒಳಗೊಂಡ ಒಂದು ಮಂಡಳಿ. ಗ್ರಾಮ ಪಂಚಾಯತಿಯಲ್ಲಿರುವ ಜನವಸತಿಯ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿರುವ ವ್ಯಕ್ತಿಗಳನ್ನು ಒಳಗೊಂಡಿರುವ ಒಂದು ಮಂಡಳಿ. ಇದಕ್ಕೆ ಡಿಫ್ರೆನ್ಸ್ ಕಾಣ್ತಾ ಇದೆಯಲ್ವಾ ನಿಮಗೆ? ಇಲ್ಲಿ ನೋಡಿ, ಗ್ರಾಮ ಪಂಚಾಯತ್ ಪ್ರದೇಶ ಅಂತ ಕೊಟ್ಟಿದ್ದಾರೆ, ಈ ಕೀವರ್ಡ್ ಮಿಸ್ಸಿಂಗ್ ಇದೆ. ಕೀವರ್ಡ್ ಮಿಸ್ಸಿಂಗ್ ಆಪ್ಷನ್ 3 ಅಲ್ಲಿ. ಓಕೆ, ಇಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶ ಅಂತ ಕೊಟ್ಟಿಲ್ಲ, ಜನವಸತಿ ಅಂತ ಕೊಟ್ಟಿದ್ದಾರೆ. ಓಕೆ, ಫೈನ್, ಗಾಟ್ ಮೈ ಪಾಯಿಂಟ್. ಓಕೆ. ಓಕೆ, ನೆಕ್ಸ್ಟ್ ಹೋಗೋಣ. ಇದು ನೋಡಿ, ಇದಕ್ಕೆ ನಾಲೆಜ್, ಮೋಸ್ಟ್ಲಿ ನಾಲೆಜೇ ವರ್ಕ್ ಆಗೋದು. ಆದರೂ ನಿಮಗೆ ಲಾಸ್ಟ್ ಒಂದು 10 ಮಿನಿಟ್ಸ್ ಇದೆ ಎಕ್ಸಾಮಲ್ಲಿ, 10 ನಿಮಿಷ ಇದೆ. ಇನ್ನೊಂದು ನಿಮಗೆ 5-10 ಕ್ವಶನ್ ಮಾಡಬೇಕು ಅಂತ ಅನಿಸ್ತಾ ಇದ್ರೆ, ಇಲ್ಲ ನೀವು 65 ಕ್ವಶನ್ ಮಾತ್ರ ರೀಚ್ ಆಗಿದ್ದೀರಿ, ನನಗೆ ಇನ್ನೊಂದು 75 ಕ್ವಶನ್ಸ್ ಮಾಡಬೇಕು ಅಂತ ಹೇಳಿದರೆ, ಇನ್ನೊಂದು 75 ತಲುಪಲಿಕ್ಕೆ 10 ಕ್ವಶನ್ಸ್ ಮಾಡಬೇಕು ಅಂತ ಅನಿಸಿದ್ರೆ, ಈ ಥರ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಬೋದು. ಹೇಗೆ ಸಾಲ್ವ್ ಮಾಡೋದು? ಇಲ್ಲಿ ನೋಡಿ, ಆಡ್ ಒನ್ ಔಟ್. ಆಡ್ ಒನ್ ಔಟ್. ಕೆಲವೊಂದು ಆಪ್ಷನ್ಸ್ ಅನ್ನ ಕ್ವಶನ್ ಪೇಪರ್ ಸೆಟ್ಟರ್ಸ್ ಯಾಕೆ ಹಾಕಿರ್ತಾರೆ ಅಂದ್ರೆ, ಬಿಕಾಸ್ ದಟ್ ಈಸ್ ದ ರೈಟ್ ಆನ್ಸರ್. ಅದು ರೈಟ್ ಆನ್ಸರ್ ಆಗಿರುತ್ತೆ, ಅದಕ್ಕಾಗಿ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ಯಾವ್ದು ನೋಡಿ, ಸ್ವೀಟಿ ದೇವಿ, ಅಂಜಲಿ ದೇವಿ ಮೆಕಾಲ, ಅಮೇಲಿಯಾ ವಾಲ್ವರ್ದೆ, ಸುಬ್ರತಾ ಪಾಲ್. ಇಲ್ಲಿ ನೋಡಿ, ಎಲ್ಲರೂ ಇಂಡಿಯನ್ಸ್. ಸ್ವೀಟಿ ದೇವಿ ಇಂಡಿಯನ್, ಅಂಜಲಿ ದೇವಿ ಮೆಕಾಲ ಇಂಡಿಯನ್, ಸುಬ್ರತಾ ಪಾಲ್ ಇಂಡಿಯನ್. ಇಲ್ಲೊಂದು ಯಾಕೆ ಅಮೇಲಿಯಾ ವಾಲ್ವರ್ದೆ ಅಂತ ಹಾಕಿದ್ದಾರೆ? ಯಾವುದೋ ಒಂದು ಹೆಸರು, ಇದು ಫೇಮಸ್ ಹೆಸರು ಕೂಡ ಅಲ್ಲ. ಇಟ್ಸ್ ನಾಟ್ ಇವನ್ ಅ ಫೇಮಸ್ ನೇಮ್. ಇಲ್ಲಿ ಒಂದು PT ಉಷಾ ಹಾಕಿದ್ರೆ ಇಟ್ ಈಸ್ ಅ ಫೇಮಸ್ ನೇಮ್ ಅಲ್ವಾ? ಹಾಕ್ಬೋದಿತ್ತು. ಹಿ ಆರ್ ಶಿ ಕುಡ್ ಹ್ಯಾವ್ ಪುಟ್ ಎನಿ ನೇಮ್. ವೈ ದಿಸ್? ಓ, ಸ್ಪೆಷಲ್ ಯಾಕೆ? ವೈ ಇಸ್ ಅಮೇಲಿಯಾ ವಾಲ್ವರ್ದೆ ಸ್ಪೆಷಲ್? ಬಿಕಾಸ್ ಶಿ ಈಸ್ ಅಪಾಯಿಂಟೆಡ್ ಆಸ್ ನ್ಯೂ ಕೋಚ್. ಓಕೆ, ಅದಕ್ಕಾಗಿ ಹಾಕಿರೋದು ಈ ಆಪ್ಷನಲ್ಲಿ. ಬೇರೆಯವರೆಲ್ಲ, ಐ ಥಿಂಕ್ ದಿಸ್ ಇಸ್ ಸ್ವೀಟಿ ದೇವಿ, ಅವರ್ ಇಂಡಿಯಾಸ್ ಕ್ಯಾಪ್ಟನ್. ಅಂಜಲಿ ದೇವಿ ಮೇ ಬಿ ಟೀಮ್ ಮ್ಯಾನೇಜರ್ ಆರ್ ಸಮಥಿಂಗ್. Subrata Paul, I think he is our old footballer. Okay, and he is now in the selection team or management team. I'm not sure. But ಇಲ್ಲಿ ನೋಡಿ, odd one out. This is the answer, Amelia Valverde. Okay, fine. Next question. Which of the following statements are correct with respect to the 6th edition of ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026? ನನಗೊಂದು ಕನ್ಫರ್ಮೇಷನ್ ಮಾಡಬೇಕು. ನನ್ನ ಮೈಕ್ ಆಡಿಯೋ ಕ್ಲಿಯರ್ ಇದೆಯಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ಇಸ್ ಇಟ್ ಆಡಿಬಲ್? ಏನಾದರೂ ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಾ ನಿಮಗೆ? ನನ್ನ ಮೈಕ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ನನ್ನ ಆಫೀಸ್ ಮೈಕು ನನ್ನ ಮನೆಯಲ್ಲಿ ರೆಕಾರ್ಡ್ ಮಾಡ್ತಿರೋ ಮೈಕ್ ಬೇರೆ ಬೇರೆ ಇದೆ. ಸೊ ದೀಸ್ ವಿಡಿಯೋಸ್ ಐ ರೆಕಾರ್ಡ್ ಎಟ್ ಹೋಮ್. ನಮ್ಮ ಕ್ಲಾಸಸ್ ಎಲ್ಲ ನಾವು ನನ್ನ ಅಕಾಡೆಮಿಯಲ್ಲೇ ಹೋಗಿ ಮಾಡೋದು. ಓಕೆನಾ? ಆ್ಯಂಡ್ ಡು ಯು ಲೈಕ್ ದಿಸ್ ಫಾರ್ಮ್ಯಾಟ್? ಈ ಫಾರ್ಮ್ಯಾಟ್ ಇಷ್ಟ ಆಗ್ತಾ ಇದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲ ನಿಮಗೆ ಬೋರ್ಡ್ ಥ್ರೂ ಮಾಡಬೇಕು ಅಂತ ಹೇಳಿದರೆ ಬೋರ್ಡ್ ಥ್ರೂ ಮಾಡ್ಬೋದು. ಐ ವಿಲ್ ಟ್ರೈ ಒನ್ಸ್ ಇನ್ ಬೋರ್ಡ್, ದೆನ್ ಯು ಕಂಪೇರ್ ಯಾವುದು ನಿಮಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡುತ್ತೆ ಅಂತ ಹೇಳಿ ನೀವು ಡಿಸೈಡ್ ಮಾಡಿ. ಯೂಶ್ವಲಿ ಇದೇ ಫಾರ್ಮ್ಯಾಟಲ್ಲಿ ಮಾಡಿದರೆ ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ, ಯಾಕಂದರೆ ನಿಮ್ಮ ಎಂಟೈರ್ ಫೋಕಸ್ ವಿಲ್ ಬಿ ಆನ್ ದ ಕ್ವೆಶನ್ ಪೇಪರ್.
ಅದರ್ವೈಸ್ ಯುವರ್ ಎಂಟೈರ್ ಫೋಕಸ್ ವಿಲ್ ಗೋ ಆನ್ ಮೈ ಆ್ಯಕ್ಷನ್ಸ್. ಓಕೆ, ನನ್ನ ಹ್ಯಾಂಡ್ ಮೂಮೆಂಟ್ಸ್, ಓಕೆ, ಮೈ ಡ್ರೆಸ್ ಅಲ್ವಾ, ಈ ಥರ ಎಲ್ಲ ಆಗುತ್ತೆ. ಸೊ ಯು ಎನಿವೇ ಮೆನ್ಷನ್ ಇನ್ ದ ಕಮೆಂಟ್ ಸೆಕ್ಷನ್. ಫೈನ್. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, 6th ಎಡಿಷನ್. ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ನೆನಪಿರಬೇಕು, ಬಟ್ ಇನ್ ಕೇಸ್ ಯು ಡೋಂಟ್ ರಿಮೆಂಬರ್. ಓಕೆ, ಲೆಟ್ಸ್ ಸೇ 6th ಎಡಿಷನ್ ಅಂದರೆ ಅದರ ಅರ್ಥ ಏನು, 2026 ಅಂದರೆ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು ಅಂತ ಅರ್ಥ. ರೀಸೆಂಟ್ ಅಲ್ವಾ, 6ನೇ ಎಡಿಷನ್ ಆಗಿರೋದು. ಸೊ ರೀಸೆಂಟ್ಲಿ ಸ್ಟಾರ್ಟೆಡ್. ಫೈನ್. ಐಸ್ ಹಾಕಿ ಹ್ಯಾಸ್ ಬಿನ್ ಡ್ರಾಪ್ಡ್ ಡ್ಯೂರಿಂಗ್ 6th ಎಡಿಷನ್ ಆಫ್ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್. ಫೈನ್. ಐಸ್ ಹಾಕಿ ಯಾಕೆ ಡ್ರಾಪ್ ಮಾಡ್ತಾರೆ? ವಾಟ್ ಈಸ್ ದ ರೀಸನ್? ವೈ ಶುಡ್ ಇಟ್ ಬಿ ಡ್ರಾಪ್ಡ್? ಫಿಗರ್ ಸ್ಕೇಟಿಂಗ್ ಆ್ಯನ್ ಒಲಿಂಪಿಕ್ ಸ್ಪೋರ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದೀಸ್ ಗೇಮ್ಸ್. ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಒಂದು ಡ್ರಾಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎನಿ ಲಾಜಿಕ್ ಇದೆಯಾ? ಫಿಗರ್ ಸ್ಕೇಟಿಂಗ್ ಅನ್ನ ಇನ್ಕ್ಲೂಡ್ ಮಾಡಕ್ಕಿದ್ರೆ ಐಸ್ ಹಾಕಿಯನ್ನ ಯಾಕೆ ಡ್ರಾಪ್ ಮಾಡ್ತಾರೆ? ಆ್ಯಂಡ್ ಅದು ರೀಸೆಂಟ್ 6th ಎಡಿಷನ್ ಆಗಿರೋದು ಮಾತ್ರ. ಸೊ ಇಟ್ ಈಸ್ ಹೈಲಿ ಲೈಕ್ಲಿ ದಟ್ ಐಸ್ ಹಾಕಿ ವಾಸ್ ನಾಟ್ ಅ ಪಾರ್ಟ್ ಬಿಫೋರ್, ಬಟ್ ಇಟ್ ಈಸ್ ಆ್ಯಡೆಡ್ ಅಲ್ವಾ. ಏನಾದರೂ ಆ್ಯಡ್ ಮಾಡೋದೇ ಜಾಸ್ತಿ ಇರೋದು, ಡ್ರಾಪ್ ಮಾಡೋದು ಕಮ್ಮಿ ಇರೋದು. ಇಲ್ಲ ಒಂದು 50 ವರ್ಷ ಮಾಡಿ ಆಯಿತು, ಇನ್ನೂ ಬೇಡ ಅಂತ ಡಿಸೈಡ್ ಮಾಡಿ ಮತ್ತೆ ಡ್ರಾಪ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಒಂದು ಲಾಜಿಕ್ ಇದೆ. ಫೈನ್. ಸೊ ಐ ಕನ್ಸಿಡರ್ ಸಿ ಆಸ್ ದ ರಾಂಗ್ ಆಪ್ಷನ್. ಓಕೆ, ಐಸ್ ಹಾಕಿ ಹ್ಯಾಸ್ ಬಿನ್ ಡ್ರಾಪ್ಡ್ ಆಸ್ ದ ರಾಂಗ್ ಆಪ್ಷನ್. ಫೈನ್. ಸಿ ಅನ್ನ ಕಟ್ ಮಾಡ್ತೀನಿ ನಾನು, ಸಿ ಅನ್ನ ಕಟ್ ಮಾಡ್ತೀನಿ. ಫೈನ್. ಸಿ ಅನ್ನ ಕಟ್ ಮಾಡಿದರೆ ಬಿ, ಫಿಗರ್ ಸ್ಕೇಟಿಂಗ್ ಆ್ಯಂಡ್ ಒಲಿಂಪಿಕ್ ಸ್ಪೋರ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದೀಸ್ ಗೇಮ್ಸ್ ಅಂತ ಬಿ ಆಪ್ಷನ್ ಇದೆ ಇಲ್ಲಿ, ಬಿ ಅಲ್ವಾ. ಸೊ ಬಿ ಆಟೋಮೆಟಿಕ್ಲಿ ರೈಟ್ ಆಗ್ತದೆ. ಓಕೆ, ಇನ್ನು ಡಿಸೈಡ್ ಮಾಡೋಕ್ಕಿರೋದು ಎ. ಫಿಗರ್ ಸ್ಕೇಟಿಂಗ್, ಐಸ್ ಹಾಕಿ ಈ ಗೇಮ್ಸ್ ಎಲ್ಲ ಇದಕ್ಕೆ ಫ್ರೀಸಿಂಗ್ ಕಂಡೀಷನ್ ಬೇಕು, ಫ್ರೀಸಿಂಗ್ ಕಂಡೀಷನ್. ಓಕೆನಾ. ನೀರು ಇವಾಗ ಫಾರ್ ಎಕ್ಸಾಂಪಲ್ ಲೇಕ್ ಇದ್ರೆ, ಲೇಕ್ ಅಂತ ಇದ್ರೆ ಅದು ಕಂಪ್ಲೀಟ್ಲಿ ಬಿಲೋ, ಓಕೆ, ಬಿಲೋ 0 ಡಿಗ್ರಿ ಸೆಲ್ಸಿಯಸ್ ಹೋಗಬೇಕು, ಮೈನಸ್ ಟೆಂಪ್ರೇಚರ್ಗೆ ಹೋಗಬೇಕು. ಅಂಡ್ ತುಂಬ ಟೈಮ್ ಅದು ಮೈನಸಲ್ಲಿ ಇರಬೇಕು. ಫೈನ್. ಆ್ಯಂಡ್ ದೊಡ್ಡ ಸ್ಪೇಸ್ ಬೇಕು. ಫೈನ್, ದೊಡ್ಡ ಸ್ಪೇಸ್ ಬೇಕು ಈ ಥರ ಗೇಮ್ಸನ್ನೆಲ್ಲ ಆಡಲಿಕ್ಕೆ. ಓಕೆ, ದೀಸ್ ಆರ್ ಆಲ್ ಫೇಮಸ್ ಇನ್ ನಾರ್ತ್ ಅಮೆರಿಕಾ, ಕೆನಡಾದಲ್ಲೆಲ್ಲ ತುಂಬ ಫೇಮಸ್ ಐಸ್ ಹಾಕಿ, ನೀವು ನೋಡಿರ್ತೀರಿ ಅಲ್ವಾ. ಹಾಕಿ ಥರನೇ ಬಟ್ ಐಸಲ್ಲಿ ಆಡೋದು. ಫೈನ್. ಸೊ ಈ ಕಂಡೀಷನ್ಸ್ HPCA ಸ್ಟೇಡಿಯಂ ಧರ್ಮಶಾಲಾ ಇದೆಲ್ಲಿರೋದು? ಇದರಲ್ಲಿ ಇಲ್ಲಿ ನೀವು ಕ್ರಿಕೆಟಲ್ಲಿ IPL ಅಲ್ಲಿ ನೋಡುವಾಗ ಪಂಜಾಬ್ ಕಿಂಗ್ಸ್ ಇಲ್ಲಿ ಆಡುತ್ತೆ ಅಲ್ವಾ. ಧರ್ಮಶಾಲಾ ಹೈಯೆಸ್ಟ್ ಕ್ರಿಕೆಟ್ ಗ್ರೌಂಡ್ ಅಲ್ವಾ, ಹೈಯೆಸ್ಟ್ ಕ್ರಿಕೆಟ್ ಗ್ರೌಂಡ್. ಫೈನ್. ಅಲ್ಲಿ ನಿಮಗೆ ಎಲ್ಲಾದರೂ ಡು ಯು ಸಿ ಫ್ರೀಸಿಂಗ್ ಕಂಡೀಷನ್ಸ್? ಇಲ್ಲ, ಅಲ್ಲಿ ಸ್ನೋಫಾಲ್ ಆಗುತ್ತೆ ಬಟ್ ಇಟ್ ಈಸ್ ನಾಟ್ ಫ್ರೀಸಿಂಗ್ ಕಂಡೀಷನ್ಸ್. ಡು ಯು ಪ್ರಿಫರ್ ಹಿಮಾಚಲ್ ಪ್ರದೇಶ್ ಆರ್ ಡು ಯು ಪ್ರಿಫರ್ ಹೈಯರ್ ಅಪ್? ಇನ್ನೂ ಹೈಯರ್ ಸ್ಟೇಟ್ಸ್ ಇದೆಯಲ್ಲ ನಮ್ಮ ಹತ್ರ, ಯಾವುದೆಲ್ಲ ಇದೆ? ಜಮ್ಮು ಕಾಶ್ಮೀರ್ ಇದೆ, ಯೂನಿಯನ್ ಟೆರಿಟರಿ. ಇನ್ನೂ ಮೇಲೆ ಇದೆ ಲದಾಖ್ ಅಲ್ವಾ. ವಿಚ್ ಡು ಯು ಪ್ರಿಫರ್? ಫ್ರೀಸಿಂಗ್ ಕಂಡೀಷನ್ಸ್ ಎಲ್ಲಿ ಜಾಸ್ತಿ ಇರೋದು? ಲದಾಖಲ್ಲಿ ಅಲ್ವಾ. ಸೊ ಯೂಶುವಲಿ ಲೇ ಲದಾಖಲ್ಲಿ ನಡಿಬೇಕಿದು. ಓಕೆ, ಫಿಗರ್ ಸ್ಕೇಟಿಂಗ್ ಮತ್ತು ಐಸ್ ಹಾಕಿ ಎಲ್ಲ ಆಡ್ಲಿಕ್ಕಿದ್ರೆ ಇಟ್ ಶುಡ್ ಹ್ಯಾಪನ್ ಇನ್ ಲದಾಖ್. ಆ್ಯಂಡ್ ಇನ್ ಫ್ಯಾಕ್ಟ್ ಆಲ್ ದ 6th ಎಡಿಷನ್ ಹ್ಯಾಪನ್ ಇನ್ ಲೇ ಲದಾಖ್ ಆ್ಯಂಡ್ ಇನ್ ಜಮ್ಮು ಕಾಶ್ಮೀರ್. ಓಕೆ, ಜಮ್ಮು ಕಾಶ್ಮೀರ್. ಇಲ್ಲಿ ಐಸ್ ಹಾಕಿ, ಫಿಗರ್ ಸ್ಕೇಟಿಂಗ್ ಮತ್ತು ಸ್ನೋ ಬೋರ್ಡಿಂಗ್ ಇದಕ್ಕೆಲ್ಲ ತುಂಬ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೇದಿದೆ ಇನ್ ಜಮ್ಮು ಕಾಶ್ಮೀರ್ ಆ್ಯಂಡ್ ಲೇ ಲದಾಖ್. ಫೈನ್. ಸೊ ಈ ಆಪ್ಷನ್ ಕೂಡ ರಾಂಗ್. ಎ ಈಸ್ ಆಲ್ಸೋ ರಾಂಗ್. ಎ ಆ್ಯಂಡ್ ಬಿ ಕೆನಾಟ್ ಗೋ ಟುಗೆದರ್. ಆ ಲಾಜಿಕ್ ಕೂಡ ಹಾಕ್ಬೋದು ನೀವು. ಎ ಆ್ಯಂಡ್ ಬಿ ಕೆನಾಟ್ ಗೋ ಟುಗೆದರ್. ಓಕೆ, ಎ ಆ್ಯಂಡ್ ಬಿ ಎಲ್ಲೆಲ್ಲ ಅದೆಲ್ಲ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಿ ಎ ಆ್ಯಂಡ್ ಬಿ. ಓಕೆ, ಎ ಆ್ಯಂಡ್ ಬಿ, ಬಿ ಆ್ಯಂಡ್ ಸಿ ಆ್ಯಂಡ್ ಬಿ ಇದೆರಡರಲ್ಲೂ ಬಿ ಈಸ್ ಕರೆಕ್ಟ್ ಅಂತ ಗೊತ್ತಾಯಿತು. ಇನ್ನು ಡಿಸೈಡ್ ಮಾಡಲಿಕ್ಕಿರೋದು ಸಿ. ಐಸ್ ಹಾಕಿ ಹ್ಯಾಸ್ ಬಿನ್ ಡ್ರಾಪ್ ಡ್ಯೂರಿಂಗ್ 6th ಎಡಿಷನ್, ಅದು ಆಲ್ರೆಡಿ ನಾನು ಹೇಳಿದ್ದೇನೆ. ಸೊ 2 ಮೆಥಡ್ಸ್, 2 ಮೆಥಡಲ್ಲೂ ಮಾಡ್ಬೋದು. ಅಂದರೆ ಫಸ್ಟ್ ಸಿ ಕಟ್ ಮಾಡಬೇಕು, ಇಲ್ಲ ಅಂದರೆ ಎ ಮತ್ತು ಬಿ ಒಟ್ಟಿಗೆ ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಬೇಕು. ಎ ಆ್ಯಂಡ್ ಬಿ ಕೆನಾಟ್ ಗೋ ಟುಗೆದರ್. ಓಕೆ, ಎಲ್ಲೆಲ್ಲ ಎ ಬಿ ಇದೆ ಅದನ್ನೆಲ್ಲ ಕಟ್ ಮಾಡಿ. ಓಕೆ, ದೆನ್ ಬಿ ಕಾಮನ್ ಇದೆ, ಸಿ ಇದೆಯಾ ಇಲ್ಲ ಅಂತ ಡಿಸೈಡ್ ಮಾಡಿ. ಫೈನ್. ಓಕೆ, ಇಲ್ಲಿ ನೋಡಿ, ನಾನು ಏರ್ಪೋರ್ಟ್ ಕ್ವಶನಲ್ಲಿ ಹೇಳಿದ್ದೇನೆ. ಏರ್ಪೋರ್ಟ್ ನೇಮ್ ಜಗದೀಶ್ ಚಂದ್ರ ಬೋಸ್ ಅಂತ ಹೇಳುವಾಗ ದಿಸ್ ಈಸ್ ಫ್ರಮ್ ಬೆಂಗಾಲ್ ಅಲ್ಲ, ಬೆಂಗಾಲಿ ನೇಮ್ ಬೋಸ್ ಅಂತ ಹೇಳೋದು. ಓಕೆ, ಬೆಂಗಾಲಿ. ಕಟಕ್ ಅಂತ ಇರೋದು ಎಲ್ಲಿ? ಕಟಕ್ ಅಂತ ಇರೋದು, ಓಕೆ, ಕಟಕ್ ಅಂತ ಇರೋದು ಎಲ್ಲಿ? ಕಟಕ್ ಅಂತ ಇರೋದು ನಮ್ಮ ಒಡಿಶಾದಲ್ಲಿ. ಓಕೆ, ಇಟ್ ಈಸ್ ಇನ್ ಒಡಿಶಾ. ಫೈನ್, ಇಟ್ ಈಸ್ ಇನ್ ಒಡಿಶಾ. ಇದನ್ನು ಡಿ ಅನ್ನು ಕಟ್ ಮಾಡಿ. ಇದು ರಾಂಗ್ಲಿ ಮ್ಯಾಚ್ಡ್ ಪೇರ್ಸ್ ಅಂತ ಕೇಳಿದ್ದಾರೆ. ರಾಂಗ್ಲಿ ಯಾವುದು ರಾಂಗ್ ಅಂತ ಕೇಳಿರೋದು. ಸೊ ಡಿ ರಾಂಗ್ ಆದರೆ ಎರಡೇ ಆಪ್ಷನಲ್ಲಿ ಡಿ ಇರೋದು. ಓಕೆ, ಎರಡೇ ಆಪ್ಷನಲ್ಲಿ ಡಿ ಇರೋದು. ಇವಾಗ ಸಿ ರಾಂಗಾ ರೈಟಾ ಅಂತ ನೋಡಿ. ಲೋಧಿ ಗಾರ್ಡನ್
ಆಗ್ರಾ ಅಂತ ಕೊಟ್ಟಿದ್ದಾರೆ. ಲೋಧಿ, ಡೆಲ್ಲಿ ಸಲ್ಟನೇಟ್ ಅಲ್ವಾ? ಲೋಧಿ ಗಾರ್ಡನ್. ಈ ಗಾರ್ಡನ್ ಅಂತ ಇರೋದು ಆ್ಯಕ್ಚುಲಿ ದಿಲ್ಲಿಯಲ್ಲಿರೋದು ಇದು. ದಿಸ್ ಈಸ್ ಇನ್ ಡೆಲ್ಲಿ, ನಾಟ್ ಇನ್ ಆಗ್ರಾ. ಓಕೆ, ದಿಸ್ ಈಸ್ ಇನ್ ಡೆಲ್ಲಿ. ಲೋಧಿ ಗಾರ್ಡನ್ ವೆರಿ ಫೇಮಸ್. ಓಕೆ, ಸೊ ಲೋಧಿ ಗಾರ್ಡನ್ ಅಂತ ನಿಮ್ಗೆ ಗೊತ್ತಿರಬೇಕು. ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇಂಡಿಯನ್ ಬೊಟಾನಿಕ್ ಗಾರ್ಡನ್ ಗೊತ್ತಿರದಿದ್ರು ಲೋಧಿ ಗಾರ್ಡನ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಡೆಲ್ಲಿ ಸಲ್ತನತ್ ಕಲಿಯುವಾಗ ನೀವು ಕಲಿತೀರಿ ಇದನ್ನು. ಫೈನ್. ಓಕೆ, ಸೊ ದ ಆನ್ಸರ್ ಈಸ್ ಸಿ ಆ್ಯಂಡ್ ಡಿ. ಇದಕ್ಕೆ ಆನ್ಸರ್ ಏನು? ಸಿ ಆ್ಯಂಡ್ ಡಿ. ಇಟ್ ಈಸ್ ನಾಟ್ ಇನ್ ಆಗ್ರಾ. ಆಗ್ರಾದಲ್ಲಿ ಇಲ್ಲ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್. ಕುಂಬಲಗಢ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವಿಚ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಈಕೋ ಸೆನ್ಸಿಟಿವ್ ಝೋನ್. ಸ್ವಲ್ಪ ಲ್ಯಾಗ್ ಇದೆ ಕಾಣ್ಬೇಕಲ್ವಾ?